ಎಲ್ಲ ನನ್ನ ರೈತ ಬಂಧುಗಳಿಗೆ ನಮಸ್ಕಾರ. ಇದು ಬೋರ್ವೆಲ್ ಪ್ರಾಬ್ಲಮ್ ಬಂದು ಕೇಸಿಂಗ್ ಬಂದು ನೋಡಿ ಯಾವ ಥರ ಆಗಿದೆ ಅಂತ ನೀವೇ ನೋಡ್ಬೋದು. ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಅದು ನೋಡಿ. ಇದು ನೋಡಿ ಯಾವ ಥರ ಆಗಿದೆ. ಎಲ್ಲ ಪೈಪೆಲ್ಲ ತೂತಾಗ್ಬಿಟ್ಟಿದೆ, ಎಲ್ಲ ವೇಸ್ಟು ಒಂದು ಇದಾಗುತ್ತೆ, ಪೇಪರ್ ಟೈಪ್ ಆಗ್ಬಿಟ್ಟಿದೆ. ಕೇಸಿಂಗ್ ಎಲ್ಲ ರಿಮೂವ್ ಮಾಡ್ತಾಯಿದ್ದೀರಿ. ನೀವೇ ನೋಡ್ಬೋದು ಯಾವ ಥರ ಆಗಿದೆ ಅಂತ. ಇದು ಬಂದು ನಮಗೆ ಲೊಕೇಶನ್ ಬಂದು ಈ ಕಡೆ ಕುಣಿಗಲ್ ಹತ್ರ ಒಂದು ಹಳ್ಳಿ. ನಮಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಈ ಥರ ಒಂದು ಪ್ರಾಬ್ಲಮ್ ಆಗಿದೆ ಅಂತ ಬಂದು ವಿಸಿಟ್ ಮಾಡಿ ನೋಡಿದ್ರಿ. ಈಗ ಕೇಸಿಂಗಲ್ಲಿ ರಿಮೂವ್ ಆಯಿತು, ಈ ಕೇಸ್ ಫಿಟ್ ಮಾಡ್ತಾಯಿದ್ರಿ. ಆದಷ್ಟು ರೈತರಿಗೆ ಅನುಕೂಲ ಆಗಲಿ ಅಂತ ನಾವು ಒಂದು ವಿಡಿಯೋ ಇದು ಮಾಡ್ತಾರೆ. ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ. ನೋಡಿ, ನಮಗೆ ಒಳಗಡೆ ಪ್ರಾಬ್ಲಮ್ಮು ಬಂದಿದೆ. ಕೇಬಲ್ ಇತ್ತು ಒಳಗಡೆ, ಎಲ್ಲ ಕೇಬಲ್ಲು ತೆಗೆದಿದ್ದೀರಿ. ಕೇಬಲ್ ಎಲ್ಲ ರಿಮೂವ್ ಮಾಡಿ, ಮತ್ತು ಮೋಟ್ರೂ ಬಂದಾಗಿದೆ, ನೀವೇ ನೋಡ್ತಾ ಇರ್ಬೋದು. ಆದಷ್ಟು SLM ಬೋರ್ವೆಲ್ಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕೆಲವು ರೈತರು ಗೊತ್ತಿರಲ್ಲ, ಆದಷ್ಟು ಶೇರ್ ಮಾಡಿ ಅಂತ ನಾವು ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ. ಆದಷ್ಟು ಶೇರ್ ಮಾಡಿ. ಕೆಲವು ರೈತರು ಗೊತ್ತಿರಲ್ಲ, ಈ ಥರ ಪ್ರಾಬ್ಲಮ್ ಆಗಿದ್ರೆ ಈಗ ಜೀಪು ಟ್ರ್ಯಾಕ್ಟ್ರ್ ತೊಗೊಂಬಂದು ಟ್ರೈ ಮಾಡಿದ್ರೆ ಕೆಲವು ಬರೋಲ್ಲ. ಈಗ ಇದು ಅಷ್ಟೇ, ಎಷ್ಟು ಟ್ರೈ ಮಾಡಿದ್ರು ಬಂದು ಮತ್ತೆ ನಮಗೆ ಒಂದು ಕನ್ಫರ್ಮ್ ಮಾಡಿ ಬಂದ ಮೇಲೆ ನಾವು ಬಂದು ಕೆಲಸ ಮಾಡಿಕೊಟ್ಟಿದ್ದೀರಿ, ಸಕ್ಸಸ್ ಆಗಿದೆ. ಈ ಥರ ಆದಷ್ಟು ಕೆಲವು ರೈತರು ಗೊತ್ತಿರಲ್ಲ, ಆದಷ್ಟು ನೀವು ಶೇರ್ ಮಾಡಿದ್ರೆ ಕೆಲವು ರೈತರು ಗೊತ್ತಾಗುತ್ತೆ. ಅವರು ಈ ಥರ ಇದೆ ಬಂದು ಮಾಡ್ಬೋದು. ಇನ್ನೊಂದು ಬೋರ್ ಕೊಡ್ಸಿದ್ರು ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಇರೋ ಬೋರ್ನ ಉಳಿಸ್ಕೋಬೋದು ನಾವು, ತೊಂದರೆ ಇಲ್ದಿರ ಆರಾಮಾಗಿ, ಸಮಸ್ಯೆ ಏನೂ ಆಗಲ್ಲ. ಆದಷ್ಟು ರೈತರು ಶೇರ್ ಮಾಡಿ ಅಂತ, ಶೇರ್ ಮಾಡಿದಷ್ಟು ನಮಗೆ ಅನುಕೂಲ ಆಗುತ್ತೆ.